23ರಂದು ಹಾವೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ದೇಶಭಕ್ತ ಸಂಘಟನೆಗಳೊಂದಿಗೆ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಳೆದ 22ನೇ ತಾರೀಕು ಏನು 26 ಜನ ಹಿಂದೂಗಳನ್ನು ಅವರ ಧರ್ಮ ಜಾತಿಯನ್ನು ಕೇಳಿ ಕೊಲೆ ಮಾಡಿದರು. ಇದಕ್ಕೆ ಪ್ರತಿಕಾರವಾಗಿ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೇಶಭಕ್ತರು ಪ್ರತಿಭಟಿಸಿದ್ದನ್ನು ನೋಡಿದ್ದೀವಿ. ಅದರ ಜೊತೆಗೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ತಕ್ಷಣವೇ ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತೇನು 7, 8, 9, 10, 11ನೇ ತಾರೀಕು ಏನು ದಾಳಿ ಮಾಡಲಿಕ್ಕೆ ಆದೇಶವನ್ನು ಮಾಡಿದರು. ಆ ಸಂದರ್ಭದಲ್ಲಿ 45 ಪಾಕಿಸ್ತಾನದ ಕ್ಷಿಪಣಿಗಳನ್ನು ಪಡೆದುಕೊಳ್ಳುವುದನ್ನು ನೋಡಿದ್ದೀವಿ. ಅದರ ಜೊತೆಗೆ 500 ಪಾಕಿಸ್ತಾನ ಡ್ರೋನ್ಗಳನ್ನು ಅವು ನಮ್ಮ ಈ ಕಡೆ ಆಕ್ರಮಣ ಮಾಡೋದಕ್ಕೆ ಪೂರ್ವದಲ್ಲೇ ನಮ್ಮ ಸೈನ್ಯದಿಂದ ಪಡೆದುಕೊಳ್ಳುವಂಥ ಕೆಲಸವನ್ನು ನಮ್ಮ ಕಡೆಯಿಂದ ನಡೆದಿದೆ. ಅದರ ಜೊತೆಗೆ ಭಯೋತ್ಪಾದಕ ಟೆಂಟ್ಗಳನ್ನು, ಪಾಕಿಸ್ತಾನದ ಏನು ಭಯೋತ್ಪಾದಕ ಟೆಂಟ್ಗಳಿದ್ವು ಆ ಟೆಂಟ್ಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು, ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಏನು ಇಡೀ ವ್ಯವಸ್ಥೆ ಕೆಲಸವನ್ನು ಮಾಡ್ತಾ ಇತ್ತು, ಏನು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ಕೆಲಸ ಮಾಡ್ತಾ ಇತ್ತು ಏರ್ ಬೇಸ್, ಅದು 12 ಇದನ್ನು ಸಂಪೂರ್ಣ ಅದನ್ನೇ ಧ್ವಂಸವನ್ನು ಮಾಡಿ ಅವ್ರಿಗೆ ಯಾವುದೇ ರೀತಿಯ ಸಿಗ್ನಲ್ಗಳನ್ನು ಸಿಗಲಾರದ ಹಾಗೆ, ಮಾಹಿತಿ ಸಿಗಲಾರದ ಹಾಗೆ ನಮ್ಮ ಸೈನ್ಯದವರು 3 ಸೈನ್ಯದವರು ನಿರಂತರವಾಗಿ ಹೋರಾಟ ಮಾಡಿದ ಪರಿಣಾಮವಾಗಿ ಇವತ್ತು ನೋಡಿ ನಾವು ಇಂಟರ್ನೆಟ್ಟನ್ನು ಸಂಪೂರ್ಣವಾಗಿ ಅವ್ರಿಗೆ ಏನು ಇತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಧ್ವಂಸವನ್ನು ಮಾಡಿದರು. ಅದನ್ನು ಬಂದ್ ಮಾಡಿದ ಕಾರಣಕ್ಕಾಗಿ ಅವ್ರಿಗೆ ಯಾವುದೇ ರೀತಿಯ ಮಾಹಿತಿ ಇನ್ಫಾರ್ಮೇಷನ್ ಸಿಗಲಾರ್ದಂಗಾಯಿತು. ಅಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸೈನಿಕರು ಇವತ್ತು ಹೋರಾಟವನ್ನು ಮಾಡಿ ಇಡೀ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅದರ ಅಂಗವಾಗಿ ಇವತ್ತು ನಾವು ಏನು ಹಾವೇರಿ ನಗರದಲ್ಲಿ 23ನೇ ತಾರೀಕು ಬೆಳಿಗ್ಗೆ 10 ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತು ನರೇಂದ್ರ ಮೋದಿ ಹೇಳಿದರು ನೀರು ಮತ್ತು ರಕ್ತ ಒಂದೇ ಸಾರಿ ಹರಿಯಲಿಲ್ಲ ಅನ್ನೋ ಮಾತುಗಳನ್ನು ಹೇಳಿದರು ಅವರ ಭಾಷಣದಲ್ಲಿ. ನಿಜಕ್ಕೂ ಸತ್ಯವಾದ ಸಂಗತಿ. ಇವತ್ತು ಅವ್ರು ಏನು ಪಾಕಿಸ್ತಾನಕ್ಕೆ ಒಪ್ಪಂದ ನೀರು ಕೊಡ್ತಾ ಇದ್ರು ಆ ನೀರನ್ನು ಕಟ್ ಮಾಡುವಂಥ ಕೆಲಸ ಆಗಿರ್ಬೋದು. ಅದ್ರ ಜೊತೆಗೆ ಮತ್ತೆ